ಈಗ ಜಾಯಿನ್ ಮಾಡಿದ್ದ ನೋಡ್ಕೊಂಬಿಡಿ. ಫಸ್ಟ್ ಲೈಟ್ ಕಲರ್ ಯಾವ ಕಲರ್ ನೀವು ಜಾಯಿನ್ ಮಾಡಿದ್ರೋ ಆ ಕಲರ್, ಮತ್ತೆ ಇಲ್ಲಿ ಒಂದು ನಾಟ್ ಬರ್ತದೆ, ಇಲ್ಲಿ ಒಂದು ಜಾಯಿನ್ ಆಗ್ತದೆ. ಅದೇನು ಮಾಡ್ಬೇಕು, ಜಾಯಿನ್ ಮಾಡಿದ್ರಿಂದ ಸೇಮ್ ಡೈರೆಕ್ಷನ್ ಹೋಗಿದೆ. 2 ವೈರ್ ತಗೊಂಡು ಒಂದು ನಾಟ್ ಹಾಕಿಬಿಡ್ರಿ. ಆ ಥರನೇ ಈ ಸೈಡು ಮಾಡಿಬಿಡ್ರಿ. ಈಗ ಇದು 2 ಕೂಡಿಸಿ ಮಾಡಿದಂದ್ರೆ ಮಧ್ಯದಲ್ಲ ಲೈಟ್ ಕಲರ್ ಅದು ಬಂದ್ಬಿಡ್ತದೆ. ಈ ಥರ ನೀವು 6 ಸೈಡು ಮಾಡಿಬಿಡಿ. ಈಗ ಏನು ಮಾಡ್ಬೇಕು, ಮಧ್ಯದೆಲ್ಲ ಬರ್ತದಲ್ಲ, ಎಲ್ಲೆಲ್ಲಿ ಕ್ರಾಸ್ ಆಗ್ತದೋ ಅದು ಆಟೋಮೆಟಿಕ್ ಎಲ್ಲ ನೀವು ಮಾಡುವಾಗ ಕ್ರಾಸ್ ಆಗ್ತದೆ. ಅದೆಲ್ಲನೂ ತಗೊಂಡು ಹಾಗೆ ನಾಟ್ ಮಾಡ್ಕೊಂಡೇ ಬರ್ರಿ ಅಷ್ಟೇ. ನಾನೊಂದು ಮಾಡಿ ತೋರಿಸ್ಬಿಡ್ತೀನಿ. ಶೇಪ್ ನೋಡ್ಕೊಂಬಿಡಿ ಯಾವ ಟೈಪ್ ಬರ್ತದಂತ ಅಷ್ಟೇ. ಆಮೇಲೆ ನೀವು ಹಾಗೆ ಬಾಸ್ಕೆಟ್ ಪೂರ್ತಿ ಮಾಡ್ಕೊಂಬಿಡಿ. ನಾನು ಈ ಥರ ಮಾಡಿಬಿಟ್ಟು ನಿಮಗೆ 6 ಸೈಡನ್ನು ತೋರಿಸ್ಬಿಡ್ತೀನಿ. ಯಾವುದಾದ್ರು ನೀವು ಅನ್ಕಂಪ್ಲೀಟ್ ಮಾಡಿದರೆ ನಿಮಗೆ ಕರೆಕ್ಟ್ ಇರಲ್ಲ, ಎಲ್ಲಿ ಅದು ಕನ್ಫ್ಯೂಸ್ ಆಯ್ತಂದ್ರೆ ಅದೆಲ್ಲ ಸರಿ ಮಾಡ್ಕೋಬಹುದು. ಪೂರ್ತಿ ನೋಡ್ರಿ. ಈ ಲೈಟ್ ಕಲರ್ ಇಲ್ಲಿಂದ ಇಲ್ಲಿ ತನಕ ಬರೋ ತನಕ ಕರೆಕ್ಟಾಗಿ ಜಾಯಿನ್ ಮಾಡಿಬಿಡಿ. ಇದು ಒಂದು ಲೈನ್. ಆ ಥರ ನಮ್ಗೆ ಕನ್ಫ್ಯೂಸ್ ಆಗೋದಿತ್ತು. ಈ ಸೈಡ್ ಮಾಡೋಣ. ಇದು ಲೆಫ್ಟ್ ಸೈಡ್ ಬರೋದು ಲೈಟ್ ಕಲರ್. ಈ ಥರ ಬಂತ. ಆ ಕೈನ ಮಧ್ಯದಲ್ಲೆಲ್ಲ ಶುರು ಮಾಡೋಣ. ಒಂದು ಸ್ಕ್ವೇರ್ ಬಂದ್ಬಿಡ್ತದೆ ಡಾರ್ಕ್ ಕಲರಾಗ. ಆ ಟೈಪೇ 6 ಸೈಡ್ ಬರ್ಬೇಕು. ನಾನು ಪೂರ್ತಿ ಒಂದು ತೋರಿಸ್ಬಿಡ್ತೇನೆ, ಇದು ನೋಡ್ಕೊಂಬಿಡಿ. ಥರ್ಡ್ ಲೈನ್. ಈಗ ಲಾಸ್ಟ್ ಲೈನ್ ನೀವು ಕಂಪ್ಲೀಟ್ ಮಾಡಿದಂದ್ರೆ ಈ ಥರ ಬರ್ತದೆ ನೋಡಿ. ಏನು ಬರ್ತದೆ. ಈಗ ಮಧ್ಯದಲ್ಲಿ ಯಾವ ಕಲರ್ ತಗೊಂಡಿದ್ದೀರೋ ಆ ಕಲರ್ ಇಲ್ಲಿ ಒಂದು ನಾಟ್, ಫಸ್ಟ್ ಸಿಂಗಲ್ ಸೆಕೆಂಡ್ ನಾಟ್, ಇಲ್ಲಿ ಸಿಂಗಲ್ ಎರಡಕ್ಕೂ ಕೂಡಿಸಿ ಮಧ್ಯದಲ್ಲ ಬರ್ತದೆ ನೋಡಿ. ಇಲ್ಲಿ 4 ಡೈಮಂಡ್ 4 4 ಬರ್ತದೆ. ಆ ಟೈಪೇ ನೀವು 6 ಸೈಡು ಬರಬೇಕು. ನಾನು ಒಂದು ಸೈಡ್ ಕಂಪ್ಲೀಟ್ ಮಾಡಿಬಿಟ್ಟೆ, ಇಲ್ಲಿ ಒಂದು ಸೈಡ್ ಕಂಪ್ಲೀಟ್ ಮಾಡಿದ್ದೀನಿ. ನೀವೆಲ್ಲ ಮಾಡಿಸ್ಬಿಡಿ. ನಾನು ಎಲ್ಲ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಯಾವುದಾದ್ರು ನೀವು ನಾಟ್ ರಾಂಗ್ ಮಾಡಿದಿರಂದ್ರೆ ಇಲ್ಲ ಬಿಟ್ಟಿದ್ದೀರಂದ್ರೆ ನೋಡಿ ಕರೆಕ್ಟ್ ಮಾಡ್ಕೊಂಬಿಡಿ. ಮುಗಿಸ್ಬಿಟ್ಟು ನಾನು ಈಗ
ಸರಿ ಮಾಡ್ಕೊಂಬಿಡಿ. ಯಾವುದಾದ್ರೂ ರಾಂಗ್ ಮಾಡಿದೆ ಅಂದರೆ ಫಸ್ಟ್ ನಾವು ಜಾಯಿನ್ ಮಾಡಿದ್ದೀವಿ, ಕೆಲವೊಬ್ಬರು ಅರ್ಥ ಆಗಲ್ಲ ಅಂತಿರಲ್ಲ, ಅದಕ್ಕೆ ನಾನು ಸೆಕೆಂಡ್ ಇಲ್ಲ ಥರ್ಡ್ ಟೈಮ್ನು ನಾನು ಹೇಳಿಕೊಡ್ತೀನಿ. ನೀವು ಕಳಿಸ್ಕೊಳ್ಳೋದು ಕ್ಲಿಯರಾಗಿ ಕಳಿಸ್ಕೋಬೇಕ್ರಿ ಅಷ್ಟೇ, ಅದನ್ನೇ ನನಗೆ ಸಂತೋಷ. ಈಗ ಫಸ್ಟ್ ನಾವು ಮಾಡಿದ್ದೀವಿ ಲೈಟ್ ಕಲರೇ ಮತ್ತು ಗ್ರೀನ್ ಜಾಯಿನ್ ಮಾಡಿದ್ದೀವಿ. ಇಲ್ಲಿ ಮೇಲ್ಗಡೆ ಮತ್ತು 12 ವೈರ್ಸ್ 6 ನಾಟ್ ಮಾಡಿ ಜಾಯಿನ್ ಮಾಡಿದ್ದೋ. ಈಗ ಅದು ಕಂಪ್ಲೀಟ್ ಮಾಡಿದ್ರಂದ್ರೆ ಈ ಥರ ಬಂದಿರ್ತದೆ ನಿಮಗೆ. ಸೊ ಸಿಂಗಲ್ ನಾಟ್ ಇಲ್ಲಿ ಜಾಯಿಂಟ್ ಆಗ್ತದೆ, ಇಲ್ಲಿ ಒಂದು ಇದು ಬಂತಂದ್ರೆ ನಿಮಗೆ ಮಾಡ್ಕೊಂಬರೋದು ಕರೆಕ್ಟ್ ಅಂತಂಗ. ಈಗ ಏನು ಮಾಡ್ಬೇಕು, ಈ ಥರನೇ ಇಲ್ಲಿಂದ ಜಾಯಿನ್ ಮಾಡಿ. ಇದು ಫಸ್ಟ್ ಲೈನ್. ಫೋರ್ ನಾಟ್ ಬರ್ತದೆ. ಇದು ಮೇಲೆ ಸಿಂಗಲ್ ಲೈಟ್ ಕಲರ್ ಮಾಡಿದ್ರೆ ಅಂದ್ರೆ ಸಿಂಗಲ್ ನಾಟ್ ಬಂದಿರ್ತದಲ್ಲ, ಅದು ಸೈಡ್ಗೆ ನಿಲ್ಲಿಸ್ಬಿಡಿ, ಈವನ ಬರೋದಂಗೆ. ಸೊ 4 ಬಂತು. ಈಗ ಸೆಕೆಂಡ್ ಲೈನ್. ಸೊ ಈವನ ಮೇಲೆ ನಮಗೆ ಬರ್ಬೇಕು. ಸೊ 3 ಮಾಡಿಬಿಡಿ. ಥರ್ಡ್ ಲೈನ್ಲ 2 ನಾಟ್ ಬರಬೇಕು. ಫೋರ್ತ್ ಲೈನ್ಲ ಸಿಂಗಲ್ ನಾಟ್. ಇದು ಕಂಪ್ಲೀಟ್ ಮಾಡಿಬಿಡಿ. ನಾನು ಈ ಥರ ಮಾಡಿದೆ ನೋಡಿ. ಈಗ ಈವನ ಬರ್ತದೆ. ಇದು ಮಾಡಿಬಿಟ್ಟಂದ್ರೆ 6 ಲೈನ್ ಕಂಪ್ಲೀಟ್ ಆಗ್ತದೆ. ಈಗ ನಮಗೆ ಈ ಥರ ಈವನ ಬಂದಿರ್ತದಲ್ಲವ, ಚೆಕ್ ಮಾಡ್ಕೊಂಬಿಡಿ ಒನ್ ಟೈಮ್ ಎಲ್ಲ ಕಡೆಯೂ. ಈ ಸಿಂಗಲ್ ನಾಟ್ ನಿಮಗೆ ಮಧ್ಯದ ಲೈನ್ ಆ ಥರ ಇಟ್ಕೊಂಡು ಎಲ್ಲ ಕಾರ್ನರು ನೋಡ್ಕೊಂಬಿಡಿ. ಈಗ ಇಲ್ಲಿಂದ ಶುರು ಮಾಡೋಣ. ನಾನು ಲೈಟ್ ಕಲರೇ ಶುರು ಮಾಡ್ತೇನೆ. ರನ್ನಿಂಗ್ ವೈರ್ ಇದು ಒಂದು 6-5 ಇಂಚ್ ಬಿಟ್ಟುಬಿಟ್ಟು, ಇದು ಲೈಟ್ ಕಲರ್ ಮೇಲೆ ಸಿಂಗಲ್ ನಾಟ್ ಬಂದಿದೆ ನೋಡಿ. ಇದು ಲೆಫ್ಟ್ ಲೈನ್ ಸ್ಟಾರ್ಟ್ ಮಾಡಿ. ಸ್ವಲ್ಪ ನಾಟ್ ಟೈಟಾಗಿ ಮಾಡ್ಕೊಂಡ್ಬರ್ಬೇಕು. ಅಗೈನ್ ಸೇಮ್ ನಾಟ್ಲ ರೈಟ್ ಸೈಡ್ ಬರ್ತದಲ್ಲ, ಅದು ತಗೊಂಡು ಮಾಡಿಬಿಡಿ. ಆಲ್ರೆಡಿ ಗೊತ್ತಾಗಿದ್ದವರು ಹಾಗೆ ಮಾಡ್ಕೊಂಬನ್ನಿ. ಗೊತ್ತಿಲ್ಲದವರು ಒಂದೆರಡು ಟೈಮ್ ವಿಡಿಯೋ ಆನ್ ಮಾಡಿ ಪೂರ್ತಿ ನೋಡಿಬಿಟ್ಟು ಆಮೇಲೆ ಕಟ್ ಮಾಡಿ ಕಲಿಸ್ಕೊಂಡು ಮಾಡ್ರಿ. ಸಿಂಗಲ್ ನಾಟ್ಲಿ ಬೋತ್ ಸೈಡ್ ವೈರ್ ಇರ್ತದಲ್ಲ, ರೈಟ್ ಲೆಫ್ಟ್ ತಗೊಂಡು ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ತೀನಿ ಅಷ್ಟೇ. ಸ್ವಲ್ಪ ನಾಟ್ಸ್ ಎಲ್ಲ ಟೈಟಾಗಿ ಮಾಡಿ. ಈ ರನ್ನಿಂಗ್ ವೈರ್ ಕಟ್ ಮಾಡೋದು ಹಾಗೆ ಮಾಡ್ಕೊಂಡ್ಬನ್ರಿ. ಈ ಥರ ಬಂದಿರ್ತದೆ. ನೀವೆಲ್ಲಿಯಾದ್ರೂ ಮಿಸ್ಟೇಕ್ ಮಾಡಿದ್ರ ನೋಡಿ, ಕರೆಕ್ಟಾಗಿ ಬಂದಿಲ್ಲ ಅಂದರೆ ಹೀಗೆ ಸರಿ ಮಾಡ್ಕೊಂಬಿಡಿ.
ಸ್ವಲ್ಪ ನಾಟ್ಸ್ ಎಲ್ಲ ಟೈಟಾಗಿ ಮಾಡಿರಿ. ಎಷ್ಟು ಟೈಟಾಗಿ ಮಾಡ್ತಿರಲ್ಲ ಅಷ್ಟು ಬ್ಯಾಸ್ಕೆಟ್ ಚೆನ್ನಾಗಿರ್ತದೆ, ನೋಡ್ಲಿಕ್ಕೆ ಫಿನಿಶಿಂಗ್ ಚೆನ್ನಾಗಿರ್ತದೆ. ಈಗ ನೋಡಿದ್ರಂದ್ರೆ ಪೆಂಡಗನ್ ಶೇಪ್ ಬರ್ತದೆ ನೋಡಿ. ಈಗ ಡಾಗ್, ಕ್ಯಾಮಲ್ ಆ ಥರ ಮಾಡಿದ್ರಲ್ಲ ಅವ್ರಿಗೆ ಶೇಪ್ ಏನಂತ ಗೊತ್ತಾಗ್ತದೆ. 5 ನಾಟ್ಸ್ ಬರ್ತದಲ್ಲ. ಸೊ ಇಲ್ಲಿ ಫಸ್ಟ್ ಲೈನ್ ಅಷ್ಟೇ ನಿಮಗೆ ಈ ಥರ ಸಿಗುತ್ತದೆ. ಆಮೇಲೆ ನಾರ್ಮಲ್ ಇಲ್ಲಿ ಡೈಮಂಡ್ ಸಿಗ್ತದಲ್ಲ ಆ ಥರನೇ ಡೈಮಂಡನೇ ಪೂರ್ತಿ ಬರ್ತದೆ. ಟೈಟಾಗಿ ಮಾಡಿದ್ರಂದ್ರೆ ಅಷ್ಟು ಕಾಣಿಸಲ್ಲ, ಡೌನ್ ಹೋಗ್ಬಿಡ್ತದೆ ಅದು. ಈಗ ಒಂದು ಲೈನ್ ಬಂದ್ಬಿಟ್ರೆ ಅಂದ್ರೆ ಮೇಲ್ಗಡೆ ಬರುವಾಗ ನಾ ಹೇಗಂತ ಹೇಳ್ತೀನಿ. ಇದು ಸಿಂಗಲ್ ನಾಟ್ ಹತ್ರ ಈ ಥರ ಡಿಸೈನ್ ಬಂತಂದ್ರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಹಾಗೆ ಕಂಟಿನ್ಯೂ ಮಾಡ್ಕೊಂಬನ್ನಿ.